ನಾನು ಮಾತಾಡ್ತಾ ಇದ್ದೀನಿ. ತಾತ ನೀವಾ? ಹಾಂ, ನಾನೇ. ಹೇಳಿ ತಾತ. ಸ್ವಲ್ಪ ಲಕ್ಷ್ಮಿಗೆ ಫೋನ್ ಕೊಡು. ಆದಿ, ಲಕ್ಷ್ಮಿಗೆ ಫೋನ್ ಕೊಡು ಅಂದೆ. ಅದು ತಾತ, ಲಕ್ಷ್ಮಿ ಇಲ್ಲಿಲ್ಲ ತಾತ. ನೀನು ಕಾಲೇಜಲ್ಲೇ ಇದೆಯಾ ತಾನೆ? ಲಕ್ಷ್ಮಿನೂ ಕಾಲೇಜಿಗೆ ಬಂದಿದ್ದಾಳೆ ತಾನೆ? ಹ್ಞೂ ಬಂದಿದ್ದಾಳೆ ತಾತ. ಹುಡ್ಕೊಂಡು ಹೋಗಿ ಅವಳ ಕೈಗೆ ಫೋನ್ ಕೊಡು. ಸರಿ ತಾತ. ಅದೇ ಏನಾಯ್ತು? ಏಯ್ ಲಕ್ಷ್ಮಿ, ಫೋನು ನಿನಗೆ. ತಾತ ಮಾಡಿದ್ದಾರೆ, ನಿನ್ನ ಜೊತೆ ಮಾತಾಡ್ಬೇಕಂತೆ. ಏನೋ ಆಮೇಲೆ ಮಾತಾಡ್ತೀಯಾ? ಹಂಗೆ ಹೇಳ್ತೀನಿ ನಾನು. ತಾತ, ಲಕ್ಷ್ಮಿಗೆ ಅರ್ಜೆಂಟಾಗಿ ಒಂದು ಸಬ್ಮಿಷನ್ ಇದೆಯಂತ, ಆಮೇಲೆ ಅವಳಕ್ಕೆ ಕಾಲ್ ಮಾಡ್ತಾಳಂತೆ. ನೀವು ರೆಸ್ಟ್ ಮಾಡಿ ತಾತ. ಇಷ್ಟು ದಿನ ರೆಸ್ಟಲ್ಲೇ ಇದ್ನಲ್ಲಪ್ಪ. ನಾನು ರೆಸ್ಟ್ ಮಾಡ್ತಾ ಇದ್ದಾಗ ಏನೇನಾಗಿದೆ ಅಂತ ಗೊತ್ತಾಯ್ತಲ್ಲ. ಯಾಕೆ ತಾತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬಿಡು, ಆಮೇಲೆ ಮಾತಾಡ್ತೀನಿ. ಆದಿ ಏನಾಯ್ತು? ಆಮೇಲೆ ಹೇಳ್ತೀನಿ ಇರು. ಲೋ ಬಂದ್ರು, ಅರ್ಜೆಂಟಾಗಿ ಒಂದು ತೊಟ್ಟು ಕಾಫಿನೋ ಟೀನೋ ಹಾಳಾಗೋಗ್ಲಿ, ಬಿಸಿನೀರಾದರೂ ಬೇಕು. ಬನ್ನಿ. ಆದಿ ನನಗೆ ಯಾಕೆ ಕಾಲ್ ಮಾಡಿದ್ದ? ನಾನು ವಾಪಸ್ ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಾ ಇಲ್ಲ. ಏನು ವಿಷಯ ಇರ್ಬೋದು? ಹಾಂ, ಪಾವನಿ ಅಕ್ಕಂಗಾದ್ರೂ ಕಾಲ್ ಮಾಡ್ತೀನಿ, ವಿಷಯ ಗೊತ್ತಾಗತ್ತೆ. ಪ್ಲೀಸ್ ಅಕ್ಕ, ನೀವಾದ್ರೂ ಕಾಲ್ ಪಿಕ್ ಮಾಡಿ. ಬಾಕ್ಸಲ್ಲಿ ತಿಂಡಿ ಹಾಕೋಟ್ಟು ಎಷ್ಟೊತ್ತಾಯ್ತು? ನಾನು ಸುಮ್ಮನೆ 3 ಫ್ಲೋರ್ ಹತ್ತಿ ಇಳಿದ್ನಾ? ಸಾರಿ ಐರಾ, ತಗೋತೀನಿ. ಏನೇ ಆಗಿದೆ ನಿನಗೆ? ಆ ಆದಿ ಕಾಲ್ ಕಟ್ ಮಾಡ್ದ ಅಂತ ಫೀಲಿಂಗಾ? ಅವ್ನು ಕಾಲ್ ಕಟ್ ಮಾಡಿದ್ರು ಫೀಲಿಂಗು, ಕಾಲ್ ಮಾಡಿದ್ರು ಫೀಲಿಂಗ್, ಕಾರಲ್ಲಿ ಬಂದ್ರೂ ಫೀಲಿಂಗ್ ಅಲ್ವೇನೆ ಲಕ್ಷ್ಮಿ? ನೋಡಕ್ ಆಗ್ತಿಲ್ಲ ಕಣೆ ನಿಮ್ಮಿಬ್ಬರು ಲವ್ನ. ಇಬ್ರಲ್ಲಿ ಒಬ್ರಾದ್ರೂ ಸರಿಯಾಗಿ ಮಾತಾಡೋದಲ್ವಾ? ಇಬ್ರು ಹಿಂಗೆ ಆಡ್ತೀರಾ. ತಾತನ ವಿಷಯ ಹೇಳಕ್ಕೇನಾದರೂ ಕಾಲ್ ಮಾಡಿದ್ನಾ? ಅಂಥದ್ದು ಏನಾಯಿತು? ಪಾವನಿ ಅಕ್ಕನೂ ಫೋನ್ ರಿಸೀವ್ ಮಾಡ್ತಿಲ್ಲ.